ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಟಿವಿ ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್ ಅಂತಾನೆ ಹೇಳ್ಬೋದು. ಈಗಾಗಲೇ ಏನು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕೆ ಪ್ರಮಾಣ ವಚನ ಸ್ವೀಕರಿಸಲು ಈಗ ಮುಂದಾಗಿರುವಂತದ್ದು. ಈಗ ಗೊಂದಲ ಉಂಟಾಗ್ತಾ ಇರೋದು ಏನಪ್ಪಾ ಅಂದ್ರೆ, ಇದು ಟಿವಿ ಕರ್ನಾಟಕ ಸ್ಪೆಷಲ್ ರಿಪೋರ್ಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಟಿವಿ ಕರ್ನಾಟಕದ ಇನ್ಫ್ಯಾಕ್ಟ್ ರೀತಿಯಾಗಿ ನಾವು ತೋರಿಸ್ತಾ ಇರೋದು. ಈಗ ಗೊಂದಲಕ್ಕೀಡಾಗ್ತಾ ಇರೋದು ಸಮುದಾಯಗಳ ನಡುವೆ ಯಾರು ಸಚಿವರಾಗ್ತಾರೆ, ಯಾರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋದು ಒಂದು ಗೊಂದಲ ಆಗ್ತಾ ಇರೋದು ಅಂತ ಹೇಳ್ಬೋದು. ಇದು ಟಿವಿ ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂದ್ರೆ, ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಬಣದವರಾಗಿರ್ಬೋದು, ಜೊತೆಗೆ ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡ್ತಾರ ಅನ್ನೋದಾಗಿರ್ಬೋದು, ಜೊತೆಗೆ ಸಿಎಂ ಆಗಿ ಏನು ನಿವೃತ್ತಿ ಹೊಂದಿರುವಂತ ಸಿಎಂ ಸಿದ್ದರಾಮಯ್ಯನವರ ಯಾವ ರೀತಿಯಾಗಿ ಅವ್ರೇನು ಬೇಡಿಕೆ ಇತ್ತು, ಅವರ ಆಪ್ತ ವಲಯದವರನ್ನ ಏನಾದ್ರೂ ಮಂತ್ರಿ ಸ್ಥಾನ ಕೊಡ್ತಾರ ಅನ್ನೋದು ಇಲ್ಲಿ ಒಂದು ಯಕ್ಷ ಪ್ರಶ್ನೆ ಆಗಿ ಕಾಡ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇದು ಎಲ್ಲೋ ಒಂದು ಕಡೆ ಗೊಂದಲ ಉಂಟಾಗ್ತಾ ಇದೆಯಾ, ಇದು ಯಾಕೆ ಈ ರೀತಿ ಆಗ್ತಾ ಇದೆ, ಏನ್ ಆಗ್ತಾ ಇದೆ ಅನ್ನೋದನ್ನು ಕುರಿತಾಗಿ ಇದು ಟಿವಿ ಕರ್ನಾಟಕದಲ್ಲಿ ನಾವು ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ವಿ. ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಕೃಷ್ಣ ಬೈರೇಗೌಡ ಆಗಿರ್ಬೋದು, ಆಮೇಲೆ ಸುಮಾರು, ಯಾಕಂದ್ರೆ ಈ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಿರ್ಬೋದು, ಆಮೇಲೆ ಲಕ್ಷ್ಮಣ್ ಸವದಿ ಆಗಿರ್ಬೋದು, ಈ ರೀತಿಯಾಗಿ ಅವಕಾಶಗಳು ಸಿಗುತ್ತಾ ಅನ್ನೋದನ್ನು ಕೂಡ ಇಲ್ಲಿ ಕಾದ್ ನೋಡ್ಬೇಕು. ಯಾಕಂದ್ರೆ ಏನು ಅಲ್ಪಸಂಖ್ಯಾತರ ನಡುವೆ ಯುಟಿ ಖಾದರ್ ಮತ್ತು ಜಮೀರ್ ಅಹಮ್ಮದ್ ಅವರ ನಡುವೆ ಏನಾದ್ರೂ ಅಲ್ಲಿ ಈ ರೀತಿಯಾಗಿ ಒಂದು ಇಬ್ಬರಲ್ಲಿ ಒಬ್ಬರಿಗೆ ಅವಕಾಶ ನೀಡಬಹುದು ಅನ್ನೋದನ್ನು ಕೂಡ ಒಂದು ರೀತಿಯಾಗಿರುತ್ತೆ. ಯಾಕಂದ್ರೆ ಈ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡಿದಾಗ ಏನು ಡಿ.ಕೆ. ಶಿವಕುಮಾರ್ ಅವರು ಲಕ್ಷ್ಮಣ ಸವದಿ ಅವರನ್ನ ಕರೆದ ತಕ್ಷಣವೇ ಅವರು ಕಾಂಗ್ರೆಸ್ಗೆ ಬಂದಿರುವಂತದ್ದು, ಅವ್ರಿಗೆ ಸೂಕ್ತ ಸ್ಥಾನ ಕೊಡ್ತೀವಿ ಅನ್ನೋದನ್ನು ಕೂಡ ಆಗ್ತಾ ಇತ್ತು. ಯಾಕಂದ್ರೆ ಈಗಾಗಲೇ ಹೊಸ ಮುಖಗಳನ್ನ ನೋಡ್ಬೇಕು, ಪಕ್ಷಕ್ಕೆ ಏನು ಮುಂಬರುವ 28ರ ಚುನಾವಣೆಯಲ್ಲಿ ಹೊಸ ಮುಖಗಳಿದ್ರೆ ನಮಗೂ ಇನ್ನೂ ಅನುಕೂಲ ಆಗುತ್ತೆ ಅನ್ನೋದನ್ನು ಕೂಡ ಬಹಳ ವಿಶೇಷವಾಗಿ ಏನು ನಾಯಕರು ತಿಳಿಸುವಂತ. ಆದ್ರೆ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ತಗೋತ್ತೆ, ಏನ್ ಆಗುತ್ತೆ ಅನ್ನೋದನ್ನು ನೋಡ್ಬೇಕು. ಯಾಕಂದ್ರೆ ಎಲ್ಲ ಒಂದು ಕಡೆ ಇಲ್ಲಿ ಪ್ರಿಯಾಂಕಾ ಖರ್ಗೆ ಮತ್ತು ಏನು ಕೃಷ್ಣ ಬೈರೇಗೌಡರವರ ನಡುವೆ ಇಲ್ಲಿ ಕೂಡ ತಾರತಮ್ಯ ಇರಬಹುದು ಅನ್ನೋದನ್ನು ಕೂಡ, ಯಾಕಂದ್ರೆ ಈಗಾಗಲೇ ದಲಿತ ಸಿಎಂ ಬೇಕು ಅನ್ನೋದನ್ನು ಕೂಡ ಹೆಚ್ಚಾಗಿ ಕೂಗು ಕಂಡು ಬರ್ತಾ ಇತ್ತು. ಆದ್ರೆ ಯಾವುದೇ ರೀತಿಯಾದಂತದ್ದು ಸಮಸ್ಯೆಗೀಡಾಗಲ್ಲ, ಸರ್ಕಾರ ಒಂದು ದೃಢವಾದ ನಿರ್ಧಾರ ತಗೋತ್ತೆ ಅನ್ನೋದನ್ನು ಕೂಡ ಈಗ ಒಂದು ತಿಳಿದು ಬರ್ತಾ ಇರುವಂತದ್ದು. ಯಾಕೆಂದ್ರೆ ಈಗಾಗಲೇ ಏನು ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ತವರೂರಿಗೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ರೀತಿಯಾಗಿ ನಡೀತಾ ಏನ್ ಆಗುತ್ತಾ ಅನ್ನೋದು ಕೂಡ, ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಯಾರಿಗೆ ಸಿಗಲ್ಲ, ಯಾರೆಲ್ಲ ಮನಸ್ತಾಪ ಆಗುತ್ತೆ ಅನ್ನೋದನ್ನು ಕೂಡ ನಮ್ಮ ಟಿವಿ ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಬರ್ತಾ ಇದೀವಿ.